ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ರುಚಿಯಾಗಿರೋವಂಥ ಕಲರ್ಫುಲ್ ಆದಂತಹ ಕ್ಯಾರೆಟ್ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಕ್ಯಾರೆಟ್ ದೋಸೆಗೆ ಕಡಲೆಕಾಯಿ ಚಟ್ನಿ ಮಾಡಿದ್ದೀನಿ ಸೈಡ್ಗೆ. ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು. ನನ್ನ ಮಗ ಸಡನ್ನಾಗಿ ಅಮ್ಮ ಬೆಳಗ್ಗೆಗೆ ದೋಸೆ ಮಾಡಿಕೊಡು ಅಂತ ಹೇಳ್ದ. ಹಾಗಾಗಿ ರಾತ್ರಿ ಹೇಳಿದಾಗ ಏನು ಮಾಡೋಕ್ಕಾಗುತ್ತೆ, ರಾತ್ರಿಲೇ ಅಕ್ಕಿ ನೆನೆಸಿಟ್ಟು ಬೆಳಗ್ಗೆಲೆ ಕ್ಯಾರೆಟ್ ದೋಸೆ ಮಾಡಿದೆ. ನಾನು ಇಲ್ಲಿ ಒಂದು ಜಾರ್ಗೆ ಸಣ್ಣಗೆ ಹಚ್ಚಿಟ್ಟಿರೋಂಥ ಒಂದು ಬೌಲಷ್ಟು ಕ್ಯಾರೆಟ್ ತೊಗೊಳ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಮಕ್ಳುಗಳಿಗೆ ಕಲರ್ಫುಲ್ಲಾಗಿರೋದು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು 4 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಶುಂಠಿ ಸೇರಿಸ್ಕೊಂಡು 1 ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಫಸ್ಟು ತರ್ತರಿಯಾಗಿ ಚೆನ್ನಾಗಿ ನೀರು ಹಾಕ್ತೆ ಪೌಡ್ರ್ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದಾ ಇಲ್ಲಿ ಈಗ ಇಷ್ಟು ಈ ರೀತಿ, ಯಾಕೆಂದರೆ ಪೀಸ್ ಕ್ಯಾರೆಟ್ನ ದಪ್ಪಗೆ ಹೆಚ್ಚಾಕಿರೋದ್ರಿಂದ ಫಸ್ಟು ಹೀಗೆ ಪೌಡ್ರ್ ಮಾಡಿಕೊಂಡು ಆನಂತರ ನಾನು ಹಿಂದಿನ ದಿನ ರಾತ್ರಿಲೇ ಅಕ್ಕಿ ನೆನೆಸಿಟ್ಟಿದ್ನಲ್ವ, ಆ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತೀನಿ. ಒಂದು ಸ್ವಲ್ಪ ಅಕ್ಕಿ ಸೇರಿಸ್ಕೊಂಡು ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ರ ಜೊತೆಲೇ ಸೇರಿಸ್ಕೊಂಡು ದೋಸೆ ಹಿಟ್ಟನ್ನ ಅದಕ್ಕೆ ನುಣ್ಣಗೆ ರುಬ್ಕೊಂಬರೋಣ. ಇಲ್ಲಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತದೆ ಅಂತ. ಕೆಲವೊಂದು ಸರಿ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರೇ ಆಗಿರ್ಬೋದು ಪಲ್ಯಗಳನ್ನ ಏನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ, ತರಕಾರಿನೆಲ್ಲ ಪಕ್ಕಕ್ಕೆ ತೆಗೆದಿರ್ತಾರೆ, ಅಂಥವ್ರಿಗೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1 ಹಿಡಿಯಷ್ಟು ರಾತ್ರಿಲೇ ಸ್ವಲ್ಪ ಅನ್ನ ಮಿಕ್ಕಿತ್ತು, ಆ ಅನ್ನನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲ ಉಳಿದಿರೋ ಅನ್ನ ಇಲ್ಲ ಅಂತ ಅಂದರೆ ತಣ್ಣಗಾಗಿರೋ ಬಿಸಿ ಅನ್ನ ಆದರೂ ಪರವಾಗಿಲ್ಲ, ತಣ್ಣಗಾದ್ಮೇಲೆ ಹಾಕೋಬೋದು. ಇಲ್ಲ ಅವಲಕ್ಕಿನ ನೆನೆಸಿ ಇದಕ್ಕೆ ಸೇರಿಸ್ಕೊಂಡ್ರು ಸಾಫ್ಟಾಗಿ ಬರುತ್ತೆ ದೋಸೆ. ಈಗ ಇದನ್ನು ಅಷ್ಟೇ ಸ್ವಲ್ಪ ಅಕ್ಕಿ ಜೊತೆ ಸೇರಿಸ್ಕೊಂಡು ಅನ್ನನ ನುಣ್ಣಗೆ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಕ್ಯಾರೆಟ್ ದೋಸೆ ಅಂತಲ್ಲ, ಇದೇ ಥರ ನಾವು ಸೊಪ್ಪುಗಳು ಎಲ್ಲ ಬೆಳೆಸಿ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ. ಈ ರೀತಿ ಅವಾಗವಾಗ ಒಂದೇ ಥರ ದೋಸೆಯನ್ನು ಮಾಡೋದೇ ಬದಲು ಈ ರೀತಿ ತರಕಾರಿ ಸೊಪ್ಪುಗಳಿಂದ ವೆರೈಟಿ ದೋಸೆಗಳನ್ನ ಟ್ರೈ ಮಾಡ್ತಾಯಿರಿ. ಆಗ ಮಕ್ಕಳುಗಳಿಗೂ ತುಂಬ ಇಷ್ಟ ಆಗುತ್ತೆ. ದೊಡ್ಡವರು ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇರೋರು, ಹೆಲ್ತಿ ಡಯಟ್ ಮೇಂಟೈನ್ ಮಾಡ್ತಾ ಇರೋರಿಗೂ ತುಂಬಾ ಡಿಫ್ರೆಂಟ್ ಟೇಸ್ಟಲ್ಲಿ ಒಳ್ಳೆ ವೆರೈಟಿ ಆಫ್ ತರಕಾರಿ ಸೊಪ್ಪಿನ ದೋಸೆ ತಿನ್ಬೋದು. ಈಗ ಇಲ್ಲಿ ನಾನು ಚಟ್ನಿಗೋಸ್ಕರ ಕಡಲೆಕಾಯಿ ಬೀಜ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹಂಚಿನ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಆರೋಗ್ಯಕರವಾದ ಇದೇ ರೀತಿ ಹೆಚ್ಚಿನ ಅಡುಗೆಗಳು ಹಾಗೂ ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಹಾಗೂ ಇನ್ನಿತರ ವೀಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಯೂಸ್ಫುಲ್ ಆಗಲಿ ಅನ್ನೋ ಥರ ಅವ್ರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ನಾನಿಲ್ಲಿ ಕಡಲೆಕಾಯಿ ಜೊತೆನೇ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಬೇಗ ನುಣ್ಣಗಾಗುತ್ತೆ ಅಂತ. ಈಗ ಇದನ್ನು ತೆಗೆದು ತಣ್ಣಗೆ ಹಾಕಕ್ಕೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಜಾರ್ಗೆ ನಾವು ಸ್ವಲ್ಪ ಹಚ್ಚಿಟ್ಟಿರುವಂತಹ ಒಣಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಅದಕ್ಕೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡು ತಣ್ಣಗಾಗಿರೋಂತಹ ಕಡಲೆಕಾಯಿ ಬೀಜ, ಒಣಮೆಣ್ಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಚಟ್ನಿ ರುಬ್ಕೊಂಡ್ರೆ ಚಟ್ನಿ ಸವಿಯಲು ಸಿದ್ಧ ಆಗ್ತಾಯಿದೆ. ಈಗ ಇದೇ ಟೈಮಲ್ಲಿ ನಾವಿಲ್ಲಿ ಚಟ್ನಿ ರೆಡಿ ಆಗ್ತಿದ್ದಂಗೆ ನಾವು ದೋಸೆ ಹಿಟ್ಟು ಏನು ಇಟ್ಟಿದ್ವಲ್ವ ಅದನ್ನೊಂದು 10 ನಿಮಿಷ ಆಗಿದೆ ಅಷ್ಟೇ. ಈಗ 10 ನಿಮಿಷದ ನಂತರ ಹಂಚಿಗೆ ಈರುಳ್ಳಿಯಿಂದ ಎಣ್ಣೆ ಸವರ್ಕೊಂಡು ಈಗ ಹಾಕ್ತಾಯಿದ್ದೀನಿ. ಈ ರೀತಿ ಎಣ್ಣೆ ಸವರೋದ್ರಿಂದ ದೋಸೆ ಎಲ್ಲೂ ತಳ ಹಿಡಿಯೋಲ್ಲ, ನೀಟಾಗಿ ದೋಸೆ ಎತ್ತೋದಕ್ಕೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ದೋಸೆ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಮಾಡೋಕ್ಕೂ ಬರುತ್ತೆ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೆ. ಅಡುಗೆ ಸೋಡಾ ಆವಾಗ ಅಲ್ಲೇ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ದೋಸೆ. ನಿಮಗೆ ತುಂಬ ಸಾಫ್ಟ್ ಬೇಡ ಅಂದರೆ ಅವಲಕ್ಕಿನೂ ಆಗಿರ್ತೀವಲ್ವ, ಹೇಗೂ ಸಾಫ್ಟ್ ಬರುತ್ತೆ. ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಆಗ ದೋಸೆ ಕ್ರಿಸ್ಪಿಯಾಗೂ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಈ ದೋಸೆ ಕಡಲೆಕಾಯಿ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ.
ಇಲ್ಲಿ ನೋಡ್ಬೋದು ದೋಸೆ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ದೋಸೆನ ಸ್ಪ್ರೆಡ್ ಮಾಡ್ಕೋಬೋದು. ಇದೇ ರೀತಿ ಇನ್ನಷ್ಟು ಆರೋಗ್ಯಕರ ಅಡುಗೆಗೋಸ್ಕರ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ. ಈಗ ಕ್ಯಾರೆಟ್ ದೋಸೆ, ಕಡಲೆಕಾಯಿ ಚಟ್ನಿ ಸವಿಯಲು ಸಿದ್ಧ ಆಗಿದೆ. ಮತ್ತೊಂದು ವಿಡಿಯೋನಲ್ಲಿ ನಾಳೆ ಸಿಗೋಣ. ಧನ್ಯವಾದಗಳು.